ಇದು ಸಮಾಜದ ಧ್ವನಿ, ನಮ್ಮ ನಾಡು ನುಡಿ ಸಂಸ್ಕೃತಿ, ನಿಖರ ಸುದ್ದಿ ನಮ್ಮ ಉದ್ದೇಶ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿಜೆಪಿ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಮ್ಯಾಂಗೋ ಪಚಾ ಅನ್ನೋ ಕನ್ನಡ ಸಿನಿಮಾದ ರಿವ್ಯೂ ನೋಡ್ಕೊಂಡು ಬರೋಣ ಬನ್ನಿ. ಮ್ಯಾಂಗೋ ಪಚಾ ಹೆಸರೇ ಒಂಥರ ವಿಚಿತ್ರವಾಗಿದೆ, ಆದರೆ ಇದೊಂದು ಸಸ್ಪೆನ್ಸ್ ಮೂವಿ. 1.5 ಗಂಟೆ ಸಿನಿಮಾ. ಕತೆ ಹಳೆತಾದರೂ ಹೇಳ್ಕೊಂಡು ಹೋಗುವಂಥ ರೀತಿ ಮಾತ್ರ ತುಂಬ ಅದ್ಭುತವಾಗಿದೆ. ಇನ್ನು ಹೀರೋ ಬಗ್ಗೆ ಹೇಳಬೇಕಾದ್ರೆ ಅವರು 6 ಅಡಿ ಕಟೌಟ್, ತುಂಬ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸುದೀಪ್ ಅವರ ಚಾಯ್, ಸಂಜೀವ್ ಹೊಸ ಜನ್ರೇಷನ್ ನಟ, ಸುದೀಪ್ ಅವರ ಅಳಿಯ ಅಂದರೆ ಅಕ್ಕನ ಮಗ. ಅವರು ವಾಯ್ಸ್ ಮಾತ್ರ ಹೀರೋದು ತುಂಬ ಅದ್ಧೂರಿಯಾಗಿದೆ, ಸುದೀಪ್ ಥರನೇ ಬೇಸ್ ವಾಯ್ಸು. ಕತೆ ಮಾದಕ ದ್ರವ್ಯದ ಜಾಲದ ಬಗ್ಗೆ ಸುತ್ತ ಇದೆ. ಹೀರೋಯಿನ್ ಕಾಜಲ್ ಕುಂದೇರ್ ತಮ್ಮ ನಟನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೀಕೆಂಡ್ನಲ್ಲಿ ನೋಡ್ಬೋದಾದರೆ ಒಂದು ಉತ್ತಮ ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ದಿನಗಳ ನಂತರ ಮಯೂರ್ ಪಟೇಲ್ರು ಅಭಿನಯ ಮಾಡಿದ್ದಾರೆ. ಅವ್ರ ಅಭಿನಯ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಕ್ಲೈಮ್ಯಾಕ್ಸು ಹೇಳೋದಾದರೆ ಲಾಸ್ಟಲ್ಲಿ ಎಂಟ್ರಿ ಆಗುವ ಒಂದು ಪಾತ್ರ ಈ ಸಿನಿಮಾ ಟು ಬಿ ಕಂಟಿನ್ಯೂಡ್ ಅನ್ನೋದನ್ನು ತೋರಿಸುತ್ತೆ. ಅಂದರೆ ಮೇ ಬಿ ಸೆಕೆಂಡ್ ಪಾರ್ಟ್ ಬಂದರೂ ಬರ್ಬೋದು. ನಟಿ ಭಾವನಾ ಅವರು ಒಂದು ಪಾತ್ರದಲ್ಲಿ ಮಾಡಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ. ಅದು ತುಂಬ ಚೆನ್ನಾಗಿದೆ. ಜಾಸ್ತಿ ಇಲ್ಲಿ ಮೂವಿ ಎಕ್ಸ್ಪೋಸ್ ಮಾಡೋದು ಬೇಡ. ನೀವು ಸಿನಿಮಾನ ಒಂದು ಸರಿ ನೋಡ್ಕೊಂಡು ಬನ್ನಿ. ಒಟ್ಟಾರೆ ಇದೊಂದು ನಿಮಗೆ ಅತ್ಯಂತ ಅದ್ಭುತ ಥಿಯೇಟ್ರ್ ಫಿಲ್ಮ್ ಆಗೋದರಲ್ಲಿ 2 ಮಾತಿಲ್ಲ. ಇದರ ಡೈರೆಕ್ಟರ್ ಬಂದು ವಿವೇಕ್ ಅಂತ, ಪ್ರೊಡ್ಯೂಸರ್ ಆಗಿ ಪ್ರಿಯಾ ಸುದೀಪ್ ಮತ್ತು KRG ಪ್ರೊಡಕ್ಷನ್. ಪ್ರಿಯಾ ಸುದೀಪ್ ಅವರ ಧರ್ಮಪತ್ನಿ, ಗೊತ್ತಿರೋದೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ಚರಣ್ ರಾಜು. BGM ಮತ್ತು ಸಖತ್ ಮಾಡಿದ್ದಾರೆ. ಶಾಂತಿ ಕ್ರಾಂತಿ ಸಿನಿಮಾದ ಒಂದು ಸಾಂಗು ಎದ್ದರೆ ಈ ಕತೆಗೆ ಮ್ಯಾಚ್ ಮಾಡ್ಕೊಂಡಿದ್ದಾರೆ. ಅದು ತುಂಬ ಸಿಂಕ್ ಆಗಿದೆ. ಮಿಕ್ಸ್ ಸಾನ್ವಿ ಸುದೀಪ್ ಕೂಡ ಒಂದು ಸಾಂಗ್ ಹಾಡಿದ್ದಾರೆ. ಕನ್ನಡ ಇಂಗ್ಲೀಷ್ ಮಿಕ್ಸ್ ಇರುವಂಥ ಅರಗಿಣಿ ಅನ್ನೋ ಸಾಂಗು ಹಾಡಿದ್ದಾರೆ. ಈಗಿನ ಜನ್ರೇಷನ್ಗೆ ನೋಡಿಕೊಂಡು ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.